ಎಲ್ಲರಿಗೂ ನಮಸ್ಕಾರಗಳು. ರೂಪಣಾತ್ಮಕ ಪರೀಕ್ಷೆ ಫಾರ್ಮೇಟಿವ್ ಅಸೆಸ್ಮೆಂಟ್ 2 ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡೋಣ. ರಿವೈಸ್ಡ್ ಬಿಟ್ಟಿರುವಂತಹ LBAದಲ್ಲಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಅಂದರೆ LBA ಆಧಾರಿತ ಒಂದು FA2 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ಗಳನ್ನು ಮಾಡ್ತಾ ಇದ್ದೀನಿ. ತರಗತಿ ಇದು 8 ಇದೆ. ವಿಷಯ ಪ್ರಥಮ ಭಾಷೆ ಕನ್ನಡ. ಸಮಯ 40 ಮಿನಿಟ್ಸ್. ಗರಿಷ್ಠ ಅಂಕಗಳು 20. ಮೊದಲು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗಿ, ಯಾಕಂದ್ರೆ ಕೆಳಗಡೆ ಪ್ರಶ್ನೆಗಳು ಮತ್ತು ಅದರ ಜೊತೆ ಉತ್ತರವನ್ನು ಕೊಟ್ಟಿದ್ದೀನಿ. ಹಾಗಾಗಿ ಪ್ರಶ್ನೆಗಳನ್ನ ಕೇವಲ ನಾನು ನೋಡ್ತಾ ಇದ್ದೀನಿ. 1ನೇ ಪ್ರಶ್ನೆ ಮತ್ತು 2ನೇ ಪ್ರಶ್ನೆ ಇವೆರಡು ಬಹು ಆಯ್ಕೆ ಪ್ರಶ್ನೆಗಳು, ಒಂದೊಂದು ಅಂಕ. 3 ಮತ್ತು 4ನೇ ಪ್ರಶ್ನೆಗಳು ಇವೆರಡಕ್ಕೂ ಕೂಡ ಒಂದೊಂದು ಅಂಕಗಳಿವೆ. ಅದೇ ರೀತಿ 5, 6 ಮತ್ತು 7 ಪ್ರಶ್ನೆಗಳು ಇವೆಲ್ಲಕ್ಕೂ ಎರಡೆರಡು ಅಂಕಗಳು, ಅಂದ್ರೆ 2 ಅಂಕದ 3 ಪ್ರಶ್ನೆಗಳಿವೆ. 8 ಮತ್ತು 9ನೇ ಪ್ರಶ್ನೆ 3 ಅಂಕದ 2 ಪ್ರಶ್ನೆಗಳಿವೆ. ಇನ್ನು 10ನೇ ಪ್ರಶ್ನೆ ಏನಿದೆ 4 ಅಂಕದ ಪ್ರಶ್ನೆ ಇದೆ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ PDF ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಪ್ರಶ್ನೆ ಪತ್ರಿಕೆನೂ ಕೂಡ ಇರುತ್ತೆ. ಅದೇ ರೀತಿ ಇಲ್ಲಿ ಕೆಳಗಡೆಗೆ ಅದರ ಆನ್ಸರ್ಸ್ ಉತ್ತರಗಳು ಕೂಡ ಇರುತ್ತೆ ಅಂತ. ಈಗ ಪ್ರಶ್ನೆಗಳನ್ನ ಓದುವರ ಜೊತೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಉಡುರಾಜ ಪದದ ಅರ್ಥ ಎಂದರೆ ಚಂದ್ರ ಅಂತಕ್ಕಂಥದ್ದು. ಬಿ ಉತ್ತರ ಸರಿ. ಕಾರಣ ಏನು ಅಂತ ಕೊಡಲಾಗಿದೆ. ಸೋಮೇಶ್ವರ ಶತಕದಲ್ಲಿ ಚಂದ್ರನನ್ನು ಸೂಚಿಸಲು ಉಡುರಾಜ ಪದವನ್ನ ಬಳಸಲಾಗಿದೆ ಅಂತ. ಅದಕ್ಕೆ ಕಾರಣ ಕೂಡ ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ. ಕೆಳಗಿನವುಗಳಲ್ಲಿ ಸ್ತ್ರೀಲಿಂಗಕ್ಕೆ ಉದಾಹರಣೆ ಅಂತ ಕೇಳಿದರೆ ಅದು ಸರಿಯಾದ ಉತ್ತರ ಯಶೋಧರೆ ಅನ್ನುವಂಥ ಉತ್ತರ ಸರಿಯಾದ ಉತ್ತರ ಇದೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಯಶೋಧರೆ ಎಂಬುದು ಸ್ತ್ರೀಲಿಂಗ ನಾಮಪದಕ್ಕೆ ಉದಾಹರಣೆಯಾಗಿದೆ. ಇನ್ನು 1 ಅಂಕದ ಪ್ರಶ್ನೆ 3ನೇದು. ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗೋದು ಏನು ಅಂದ್ರೆ, ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗೋದು ಯಾವುದು ಅಂದ್ರೆ ಅದು ಕೋಲಾ ಅನ್ನುವಂಥದ್ದು. 4ನೇ ಪ್ರಶ್ನೆ, ಭಾರತಕ್ಕೆ ಏಕೆ ಬಂದನು? ಜ್ಞಾನಾರ್ಜನೆಗಾಗಿ ಮತ್ತು ವಿವೇಕ ಸಾಧನೆಗಾಗಿ ಹುಯೆನ್ ಭಾರತಕ್ಕೆ ಬಂದನು ಅಂತ. ಇನ್ನು 5ನೇ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು. ಬೇವು ಬೆಲ್ಲದೋಡಿಡಲೇನು ಫಲ ಎಂಬ ಸಾಲಿನ ಅರ್ಥವೇನು ಅಂತ ಕೇಳಿದರೆ, ಬೇವಿಗೆ ಎಷ್ಟೇ ಬೆಲ್ಲವನ್ನು ಹಾಕಿದ್ರೂ ಅದರ ಮೂಲ ಕಹಿ ಗುಣವು ಹೇಗೆ ಬದಲಾಗುವುದಿಲ್ಲವೋ ಅದೇ ರೀತಿ ದುಷ್ಟ ಬುದ್ಧಿಯುಳ್ಳ ಕುಜನರ ಸ್ವಭಾವವೂ ಸಹ ಸತ್ಸಂಗ ಅಥವಾ ಉಪದೇಶದಿಂದ ಸುಲಭವಾಗಿ ಬದಲಾಗುವುದಿಲ್ಲ ಎಂಬುದೇ ಈ ಸಾಲಿನ ಒಂದು ಅರ್ಥವಾಗಿದೆ. ಇನ್ನು 6ನೇ ಪ್ರಶ್ನೆ, ಶಾಂತಿಯಲ್ಲಿದ್ದ ಯಾವ ಗುಣಗಳು ಯುವಕನನ್ನು ಆಕರ್ಷಿಸಿದವು? ಯುವಕನು ಹೇಳಿಕೊಟ್ಟ ಪಾಠವನ್ನು ಶಾಂತಿಯು ಅತ್ಯಂತ ಚುರುಕಾಗಿ ಕಲಿಯುತ್ತಿದ್ದಳು. ಅವಳ ಸೌಂದರ್ಯ, ಅವಳ ಮುಖದಲ್ಲಿ ಆವರಿಸಿದ್ದ ವಿಷಾದ ಅಥವಾ ದುಃಖದ ಛಾಯೆ, ವಿದ್ಯಾಭ್ಯಾಸದಲ್ಲಿದ್ದ ಅಪಾರ ಆಸಕ್ತಿ ಮತ್ತು ಅವಳ ಮೃದುವಾದ ಮಾತುಗಳು ಯುವಕನನ್ನು ಆಕರ್ಷಿಸಿದವು. ಯಶೋಧರೆಯು ಅಂತ್ಯದಲ್ಲಿ ವ್ಯಕ್ತಪಡಿಸಿರುವ ಸಂದೇಶಗಳೇನು ಅಂತ ಇದೆ 7ನೇ ಪ್ರಶ್ನೆ. ತಂದೆಯನ್ನು ಅಂದ್ರೆ ಬುದ್ಧನನ್ನು ಕರೆತರಲು ಹೋದ ರಾಹುಲನು ಮರಳಿ ಬರುವನೋ ಇಲ್ಲೋ ಎಂಬ ಭಯ ಯಶೋಧರೆಗೆ ಕಾಡುತ್ತದೆ. ತಾನು ಹೋಗಿ ಆ ಪಾವನ ಮೂರ್ತಿಯನ್ನು ನೋಡಲು ಕಣ್ಣುಗಳಿಗೆ ಪುಣ್ಯವಿದೆಯೇ ಇಲ್ಲವೋ ಎಂಬ ಶಂಕೆ ಮತ್ತು ಬಾಲಕನಾದ ರಾಹುಲನು ತನ್ನ ತಂದೆಯನ್ನು ಹುಡುಕಬೇಕೆಂದು ಆಶಿಸುವುದನ್ನು ತಾಯಿ ತಡೆಯುವುದು ಸರಿಯೇ ಎಂಬ ಸಂದೇಹಗಳು ಅವುಗಳಲ್ಲಿ ಮೂಡುತ್ತವೆ. ಇನ್ನು 3 ಅಂಕದ ಪ್ರಶ್ನೆಯಲ್ಲಿ 8ನೇ ಪ್ರಶ್ನೆ, ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನ. ಈ ವಾಕ್ಯಕ್ಕೆ ಸಂದರ್ಭ ಮತ್ತು ಸ್ವಾರಸ್ಯವನ್ನ ಬರೀರಿ. ಆಯ್ಕೆ: ಈ ವಾಕ್ಯವನ್ನು ಪುಲಿಗೇರಿ ಸೋಮನಾಥರು ಬರೆದಿರುವ ಸೋಮೇಶ್ವರ ಶತಕ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಯಾವುದಂದ್ರೆ, ಸಂಸಾರದಲ್ಲಿ ನಮ್ಮ ಹಿತವನ್ನು ಬಯಸುವವನೇ ನಿಜವಾದ ಬಂಧು, ರಕ್ಷಿಸುವವನೇ ತಂದೆ ಮತ್ತು ಸದಾ ಸನ್ಮಾರ್ಗದಲ್ಲಿ ಪತಿಯೊಂದಿಗೆ ಸಾಗುವ ಹೆಂಡತಿಯೇ ಸರ್ವ ಸಾಧನೆಗೆ ಕಾರಣ ಎಂದು ಹೇಳುವಾಗ ಕವಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಪತ್ನಿಯಾದವಳು ಸದಾ ಧರ್ಮದ ದಾರಿಯಲ್ಲಿ ಪತಿಗೆ ಪ್ರೋತ್ಸಾಹ ನೀಡಿ ಜೊತೆಯಾಗಿ ನಿಂತಾಗ ಪತಿಯು ಯಶಸ್ಸಿನ ಉತ್ತುಂಗಕ್ಕೇರಬಲ್ಲನು ಎಂಬ ಹೆಣ್ಣಿನ ಮಹತ್ವದ ವಿಚಾರ ಇಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಇನ್ನು 9ನೇ ಪ್ರಶ್ನೆ, ಕೃತಿಕಾರರ ಪರಿಚಯ ಬರೆಯಿರಿ. ನೇಮಿಚಂದ್ರ ಅವರ ಜನ್ಮಸ್ಥಳ, ಕಾಲ ಮತ್ತು ಕೃತಿ ಪ್ರಶಸ್ತಿಗಳನ್ನು ಪರಿಚಯಿಸಿ. ಸ್ಥಳ ಮತ್ತು ಕಾಲ: ಶ್ರೀಮತಿ ನೇಮಿಚಂದ್ರ ಅವರು 1959ರಲ್ಲಿ ಚಿತ್ರದುರ್ಗದಲ್ಲಿ ಜನಿಸಿದರು. ಪ್ರಮುಖ ಕೃತಿಗಳು ಯಾವುದಾದ್ರು, ಇವರು ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರರ ಕಥೆಗಳು, ಒಂದು ಕನಸಿನ ಪ್ರಯಾಣ, ಪೇರುವಿನ ಪವಿತ್ರ ಕಣಿವೆಯಲ್ಲಿ, ಬದುಕು ಬದಲಿಸಬಹುದು ಮೊದಲಾದ ಪ್ರಸಿದ್ಧ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಶಸ್ತಿಗಳು ಯಾವುದಂದ್ರೆ, ಇವರ ಸಾಹಿತ್ಯ ಸೇವೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ ಹಾಗೂ ಅತಿಮಭ್ಯ ಪ್ರಶಸ್ತಿಗಳು ಲಭಿಸಿವೆ. ಇನ್ನು 4 ಅಂಕದ ಒಂದೇ ಒಂದು ಪ್ರಶ್ನೆ ಇದೆ. ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವನ್ನು ವಿವರಿಸಿ. ಲೇಖಕರ ಅಭಿಪ್ರಾಯದಂತೆ ಹಿಂದೆ ನಮ್ಮ ನಾಡಿನಲ್ಲಿ ಬಾಯಾರಿದವರಿಗೆ ನೀರು ಕೊಡುವ ಪವಿತ್ರ ಸಂಪ್ರದಾಯವಿತ್ತು. ರೈಲು, ಬಸ್ಸು ಮತ್ತು ವಿಮಾನ ನಿಲ್ದಾಣಗಳಲ್ಲಿ ಯಾವುದೇ ಶುಲ್ಕವಿಲ್ಲದೆ ಕುಡಿಯುವ ನೀರನ್ನು ಇಡುತ್ತಿದ್ದರು. ಬಾಯಾರಿದಾಗ ಈಗಲೂ ಹೋಟೆಲ್ಗೆ ಹೋದರೆ ಉಚಿತವಾಗಿ ನೀರು ಕುಡಿಯಬಹುದು. ಜನರು ತಮ್ಮ ಮನೆಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿಗಳನ್ನು ನಿರ್ಮಿಸಿ ದನಕರುಗಳು ನೀರು ಕುಡಿಯಲು ಎಂದು ನೀರು ತುಂಬಿಸುತ್ತಿದ್ದರು.
ಅಂಗಡಿಗಳ ಮುಂದೆ ದಾರಿ ಹೋಕರಿಗಾಗಿ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಸಿರುತ್ತಿದ್ದರು. ಅಷ್ಟೇ ಅಲ್ಲದೆ ದೆಹಲಿ ಮೊದಲಾದ ಕಡೆಗಳಲ್ಲಿ ಗುರುದ್ವಾರದ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ ಹಾಗೂ ದಾರಿ ಹೋಕರಿಗೆ ಉಚಿತವಾಗಿ ಕುಡಿಯುವ ನೀರನ್ನು ತುಂಬಿಸುತ್ತಾರೆ. ಆದರೆ ವಿದೇಶಗಳಲ್ಲಿ ದುಡ್ಡು ಕೊಟ್ಟರೂ ಕುಡಿಯಲು ಯೋಗ್ಯವಾದ ನೀರು ಸಿಗುವುದಿಲ್ಲ ಮತ್ತು ಅಲ್ಲಿ ಬಾಯಾರಿಕೆಗೆ ಕೋಲಾವನ್ನೇ ಆಶ್ರಯಿಸಬೇಕಾಗುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಪಟ್ಟರು. ಆದ್ಮೇಲೆ ಈ ರೀತಿಯಾಗಿ 6ರಿಂದ 10ನೇ ತರಗತಿವರೆಗಿನ ಕನ್ನಡ, ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ FA ಮತ್ತು ಚಟುವಟಿಕೆಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು, essay ಮಾಡಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಗಳ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.